ಕಾಡೊಳಗೆ ಏನಾಯ್ತು ಅಂತ ವರದಿ ಬರೆಯೋದು ಹೇಗೆ ಅಂತ ಗೊತ್ತಾಗ್ಬೇಕಂದ್ರೆ ಬಿಜೆಪಿಯ ಸತ್ಯಶೋಧನಾ ಸಮಿತಿಯವರಿಗೆ ಕೇಳಬೇಕು ಅಂದ್ರು ನಮ್ಮ ಗೋವಿಂದಣ್ಣ. ಹಂಗಾದ್ರೆ ಅದೇನು ಸತ್ಯಶೋಧನೆಯ ಗುಸುಗುಸು? ಬನ್ನಿ ನಮ್ಮ ಗೋವಿಂದಣ್ಣನ ಜೊತೆ ಸೇರಿ ನಾಡಲ್ಲೇ ಹೆಣೆದಿರುವಂತ ಕಾಡಿನ ಸತ್ಯಶೋಧನೆಯ ಕತೆ ನೋಡೋಣ ಒಳನೋಟದಲ್ಲಿ. ಗುಂಡು ಹೊಡೆದಿದ್ದು ಕಾಡಲ್ಲಿ ಏನಾಯ್ತು ಅಂತ ಸತ್ಯಶೋಧನೆ ಮಾಡೋಕೆ ಹೊರಟವರು ಕಾಡಿಗೆ ಕಾಲಿಡೋದಿರ್ಲಿ, ಕಾಡಿನ ಕಡೆ ತಲೆನೂ ಹಾಕದೆ ನಾಡಲ್ಲೇ ಓಡಾಡಿ ಹಾಡಿ ಜನರ ಹಾಡು ಮಾತು ಕತೆ ಎಲ್ಲ ಕೇಳಿ ಅದೇ ನಾಡಲ್ಲೇ ಸತ್ಯಶೋಧನೆನೂ ಮುಗಿಸಿ ಈಗ ರಿಪೋರ್ಟ್ ಕೊಡೋಕ್ಕೂ ರೆಡಿ ಆಗಿದ್ರಂತೆ. ಹಿಂಗಿರುವಾಗ ಆ ರಿಪೋರ್ಟ್ ನಲ್ಲಿ ಕಾಡೊಳಗೆ ಏನಾಯ್ತು ಅಂತ ಹೆಂಗ್ ಬರ್ದಿರ್ಬೋದು ಹೇಳ್ ನೋಡೋಣ ಅಂತ ನಮ್ಗೆ ಪ್ರಶ್ನೆ ಎಸಿತ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ನಮ್ಗೆ ಕ್ವಶನ್ ಕೇಳಿದ್ರೆ ಹೆಂಗೆ? ಕಾಡಲ್ಲಿ ಏನಾಯ್ತು ಅಂತ ಗಾಡಿಗೆ ಹೋಗದೆ ಸತ್ಯಶೋಧನೆ ಮಾಡೋಕ್ಕಾಗುತ್ತಾ? ಏನ್ ಗೋವಿಂದಣ್ಣ ನಿಮ್ ಕತೆ? ಆ ಶಂಕರ್ನಾಗ್ ಹಾಡಿದ್ಯಲ್ಲ ಕಾಡು ಕವಿತೆ ಅಂತ, ಹಂಗಿದೆ ನಿಮ್ ಕತೆ. ಅದೇನ್ ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯಿ ಬಿಟ್ರು ನೋಡಿ. ಕಾಡಿಗೆ ಕಾಲಿಡದೆ ನಾಡಲ್ಲೇ ಹೆಣೆದ ಕಾಡಿನ ಸತ್ಯ ಕತೆ. ಸತ್ಯಶೋಧನೆ ಮಾಡಿ ರಿಪೋರ್ಟ್ ಕೊಡಿ ಅಂತ ರಾಜ್ಯ ಬಿಜೆಪಿಯಿಂದ ಒಂದು ಟೀಮ್ ಕಳಿಸಿದ್ದಾರೆ. ಮಲ್ಲೇಶ್ವರಂನ ಜಗನ್ನಾಥ ಭವನದ ಕಾರಿಡಾರಿನ ಠಾಕು ಏನಪ್ಪ ಅಂದ್ರೆ, ಬಿಜೆಪಿಲಿ ಸತ್ಯಶೋಧನೆ ಟೀಮು ಅಂದ ಕೂಡಲೇ ಎಲ್ಲಾ ಬಿಟ್ಟು ಪಾಪ ಕೊಳ್ಳೇಗಾಲ ಮಹೇಶ್ ಅವರನ್ನ ಅದರಲ್ಲಿ ಸೇರಿಸ್ಬಿಡ್ತಾರೆ. ಅದರಲ್ಲೂ ಈಗ ಘಟನೆ ನಡೆದಿರೋ ಹನೂರು ಕ್ಷೇತ್ರ ಈ ಮಹೇಶ್ ಅವರ ಕೊಳ್ಳೇಗಾಲದ ಪಕ್ಕದ ಕ್ಷೇತ್ರ. ಹಿಂಗಾಗಿ ಈಗ ಸತ್ಯಶೋಧನಾ ಸಮಿತಿಗೆ ಮಹೇಶ್ ಅವರೇ ಅಧ್ಯಕ್ಷರು. ಕರ್ನಾಟಕದವರು ಹನೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಅವರು. ಅದ್ಯಾಕೆ ತಮಿಳರು ಅಂತ ಹೇಳ್ತೀರಿ ಅವ್ರನ್ನ? ಅವರ ಮಾತೃಭಾಷೆ ತಮಿಳು ಇರ್ಬೋದು, ಅದರ ಕನ್ನಡಿಗರು ಅವರು. ಸರಿ, ಇನ್ನೇನು ಸತ್ಯಶೋಧನೆ ಮಾಡೇ ಬಿಡೋಣ ಅಂತ ಮಹೇಶ್ ಅವರು ಟೀಮ್ ಕರ್ಕೊಂಡು ಹೊರಟಿದ್ದಾರೆ. ಹನೂರ್ನ ತೋಮಿಯಾರ್ ಪಾಳ್ಯ ಮರಿಮಂಗ್ಲ ಊರಲ್ಲಿ ಓಡಾಡಿದ್ದಾರೆ. ಆ ಮರಿಮಂಗ್ಲದ ಮೂಲಗಳು ನೋಡಿರೋ ಪ್ರಕಾರ ಈ ಮಹೇಶ್ ಅವರ ಟೀಮು ಹಂಗೆ ಊರಲ್ಲಿ ಓಡಾಡ್ತಾ ಗುಂಡು ಹೊಡೆದಿದ್ ಎಲ್ಲಿ ಅಂತ ಕೇಳಿದ್ರಂತೆ. ಅದಕ್ಕೆ ಊರವರು ಅದು ಕಾಡಲ್ಲಿ ಅಂದ್ರಂತೆ. ಅದ್ರಲ್ಲೂ 20 ಕಿಲೋಮೀಟರ್ ಕಾಡೊಳಗೆ ಹೋದ್ಮೇಲೆ ಗುಡ್ಡ ಸಿಗುತ್ತೆ. ಆ ಗುಡ್ಡದ ಕೆಳಗೆ ಗುಂಡು ಹೊಡೆದಿರೋದು. ಅಂದಾಗೆ ಆ ಗುಡ್ಡದ ಹೆಸರು ಕರಡಿ ಗುಡ್ಡ ಅಂತ ಹೇಳಿದ್ದಾರೆ. ಕರಡಿ ಗುಡ್ಡನ ಅಂತ ಹಿಂದೆ ಮುಂದೆ ನೋಡಿದ ಸತ್ಯಶೋಧನಾ ಸಮಿತಿ ಕಾಡು ಬೇಡ ಗುಡ್ಡನೂ ಬೇಡ ಅಂತ ಅಲ್ಲೇ ಪಕ್ಕದ ನಾಡಲ್ಲಿ ಓಡಾಡ ಬಂದು ಈಗ ಕಾಡ್ನೊಳಗೆ ಏನಾಯ್ತು ಅಂತ ಸತ್ಯಶೋಧನೆಯ ಮಹಾವರದಿ ಬರಿತಿರೋದು ಅದೇ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.